ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರಿ ಸ್ನೇಹಿತರೆ? ಐ ಹೋಪ್ ಆರಾಮಿರ್ತೀರ ಅಂತ ಅನ್ಕೋತೀನಿ. ಈ ವಿಡಿಯೋ ಕ್ಲಿಪ್ಪಿಂಗ್ಸ್ ಜೊತೆಗೆ ವಿಡಿಯೋ ಶುರು ಮಾಡತ್ತೀನಿ ನೋಡ್ರಿ. ವಿಡಿಯೋ ಫುಲ್ ಎಂತೆ ಆಗಿರೋದ್ರಿಂದ ಪಾರ್ಟ್ 2 ಥರ ಮಾಡಿ ಹಾಕಕತ್ತೀನಿ ಸ್ನೇಹಿತರೆ. ನೋಡ್ರಿ ಇದ್ರ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಆಗಿ ಶೇರ್ ಮಾಡ್ಕೊಂಡಿರ್ತೀನಿ. ಸೊ ಇವತ್ತು 2 ವಿಡಿಯೋ ಹಾಕಬೇಕಂತ ಕೇಸ್ ಅಂದ್ಕೊಂಡಿನಿ. ಮತ್ತು ವಿಡಿಯೋ ಒಂದೊಂದು ಹಾಕೋತ ಹೋದ್ರೆ ಇವು ಸ್ವಲ್ಪ ಹೆಚ್ಚಿಗೆ ಆಯ್ತು ನೋಡ್ರಿ, ಲೆಂತೆ ಆಯಿತು. ಹಾಗಾಗಿ ಒಂದೇ ದಿನ 2 ವಿಡಿಯೋ ಹಾಕಿದ್ರೆ ನೆಕ್ಸ್ಟ್ ವಿಡಿಯೋ ನಿಮಗೆ ಫ್ರೆಶ್ ಆಗಿ ಮಾಡೋಕೆ ನನಗೂ ಖುಷಿ ಅಂತ ಅನಿಸ್ತೈತಿ. ನಿಮಗೂ ಅಪ್ಡೇಟ್ ಸರಿಯಾಗಿ ಕೊಟ್ಟರಾಗುತ್ತೆ ಅಂತೇಳಿ ನಾನು ನಿಮ್ಗೆ ಇದನ್ನ ಹಾಕಕತ್ತೀನಿ ನೋಡ್ರಿ. ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡೋಕ್ಕಾಗಿಲ್ಲ ಫ್ರೆಂಡ್ಸ, ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೊತೀನಿ, ವಿಡಿಯೋನ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿರಿ. ಆದಷ್ಟು ಫ್ರೀ ಇದ್ದಾಗ ನೋಡ್ತಿರ್ತೀರಿ ಎಲ್ಲ ವೀಡಿಯೋಗಳು ಹೆಂಗೂ. ಬಟ್ ನಮ್ಮಂಥರದ್ದು ನೋಡಿ ಸಪೋರ್ಟ್ ಮಾಡಿದ್ರೆ ನಮಗೆ ಸಾಕಷ್ಟು ಜೀವನದೊಳಗೆ ಹೆಲ್ಪ್ ಆಗುತ್ತೆ ನೋಡ್ರಿ. ಹಾಗಾಗಿ ಫ್ರೆಂಡ್ಸ, ಎಲ್ಲರಿಗೂ ಒಂದು ಟೈಮ್ ಅನ್ನೋದು ಬಂದೇ ಬರ್ತಿರ್ತೈತ್ರಿ. ಇವತ್ತಿದ್ದಂಥ ಕಷ್ಟ ನಾಳೆ ಇರೋಂಗಿಲ್ಲ. ಏನೇ ಆಗಲಕ್ಕ ಧೈರ್ಯದಿಂದ ಇರ್ಬೇಕು ನೋಡ್ರಿ. ಏನೇ ಬರಲಕ್ಕ ಜೀವನದೊಳಗೆ ಒಂದು ಕಾನ್ಫಿಡೆಂಟಾಗಿ ಇರ್ರಿ ಅಂತ ಒಂದು ಮೋಟಿವೇಶನ್ ಮಾತಿನೊಂದಿಗೆ ವಿಡಿಯೋನ ಶುರು ಮಾಡಕತ್ತಿದ್ದೀನಿ ನೋಡ್ರಿ. ಬರ್ರಿ ಈ ಒಂದು ಪಾರ್ಟ್ 2 ಕಂಟಿನ್ಯೂ ಆಗಿರೋಂಥ ವಿಡಿಯೋದೊಳಗೆ ಏನೈತೆ ಅಂತೇಳಿ ನೋಡಮಂತ. ನಾನು ನನ್ನ ಪಾಡಿಗಿದ್ರೂ ಒಂದೊಂದು ಕೆಲಸ ಉದ್ಯೋಗಿಲ್ಲಾರ್ದು ಹೆಂಗಸರು ಇರ್ತಾರೆ ನೋಡ್ರಿ. ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ, ಅಷ್ಟು ಮನಸ್ಸಿಗೆ ನೋವು ಆದಂಗೆ ಅಂತ ಅನಿಸ್ತೈತಿ. ಏನೋ ಮಾಡಿದ್ರು ಒಂದು ಕೊಂಕು ಹುಡ್ಕೊಂಡು ಏನಾದರೂ ಒಂದು ಕೆಣಕಿ ಕಮೆಂಟ್ ಹಾಕೋದು ಒಬ್ಬೊಬ್ರಿಗೆ ಚಟ ಇರ್ತೈತೆ ನೋಡ್ರಿ ಫ್ರೆಂಡ್ಸ. ನಾನು ಎಷ್ಟೋ ಸರಿ ಅದನ್ನು ಇಗ್ನೋರ್ ಮಾಡ್ಬೇಕಂತ ಅನ್ಕೋತೀನಿ. ಆದ್ರೂ ಪದೇ ಮಾಡೋದ್ರಿಂದ ನನ್ನ ಜಗಿನ ನೀವಿದ್ರೂ ಕೂಡ ಒಂದೇ ಥರದ ಮಾತುಗಳು ನೆಗೆಟಿವ್ ಥರ ಮಾತಾಡೋದ್ರಿಂದ ನಮಗೂ ಹರ್ಟ್ ಆಗ್ತಿರ್ತೈತಿ. ಸೋಷಿಯಲ್ ಮೀಡ್ಯಾದಾಗ ಅದೀವಪ್ಪ ಅಂತಂದ್ರೆ ಯಾರ ಬಗ್ಗೆನೂ ಕೂಡ ನಾವು ಯಾರಿಗೂ ಅನ್ನಿಸ್ಕೊಳಕ್ಕೆ ಯಾರ ಕಡೆಯಿಂದ ಅನ್ನಿಸ್ಕೊಳಕ್ಕೆ ಇರೋಂಗಿಲ್ಲ. ನಾವೇನು ಬಿದ್ದಿರಂಗಿಲ್ಲ. ಇನ್ನೊಬ್ರಿಗೆ ಕಮೆಂಟ್ ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಕಮೆಂಟ್ ಮಾಡಬೇಕಂತ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ. ಚಪಾತಿ ಅದಾವ ಕಟ್ಟಿಗೆ ನೋಡ್ಕೊಳ್ಳೆ ಬೇಡ, 2-3 ದಿವಸ ಚಪಾತಿ. ನೀನು ಚಪಾತಿನೇ ಮಾಡಿದ್ದೆ, ನೀವೇನು ಮಧ್ಯಾಹ್ನ ಉಣ್ಣಕ್ಕೆ ಬರಲಿಲ್ಲಲ್ಲ. ಹುಂಚಿಕೆ ತಗೊಳ್ಳೇನು ಸುಮ್ ಉಂಟಿ ನಾಟಕ ಮಾಡಬೇಡ. ತೋರಿ ಅನ್ನ ಸಾರು ನೋಡ್ರಿ. ಗೋಧಿ ಜೋಳನ ಬಿಸಕ್ಕಿಟ್ಟು ಬಂದೈತಿ, ಲೈಟ್ ಹೋಗಿದ್ವು. ಹಾಗಾಗಿ ಚಪಾತಿ ರೊಟ್ಟಿ ಆಗಲಿಲ್ಲ. ಚಪಾತಿ ಇದ್ದು ರೀ, ಅವಾಗ ಕಟ್ಟಿ ಆಗ್ಯಾವ, ಬ್ಯಾಡ ಅಂದೆ ನಾನು. ಬಿಸಿ ಸಾರು ಚಪಾತಿ ಉಣ್ತಿದ್ರು, ಎಲ್ಲಿ ಹೊಟ್ಟಿ ಕೆಡಿಸ್ಕೊತಾರಂತೇಳಿ ಬ್ಯಾಡ ಅಂದೆ ನೋಡ್ರಿ. ನೋಡು ಹಾಕಲಿ ನಿಮ್ಗೇನ ಸ್ವಲ್ಪ ಸಾರು, ಅನ್ನ ಸಾರು. ಇದಕ್ಕೆ ಹಪ್ಪಳ ಕರೆದ್ರೆ ಭಾರಿ ಇಟ್ಟಿದ್ರು ಕಾಂಬಿನೇಷನ್ನ. ಸೈಡಿಗೆ ಒಂದು ಉಪ್ಪಿನಕಾಯಿ ತುಪ್ಪ ಇದ್ರಂತ್ರಿ ಏನೇನು ಬ್ಯಾಡ ಆಗುತ್ತೆ ನೋಡ್ರಿ. ನೀವು ಈ ಸಾರು ನೋಡೋಣ, ಪಲ್ಯ ನೋಡೋಣ, ಮ್ಯಾಗ ಎಣ್ಣೆ ಅಂತ ಹೇಳ್ತೈತಿ, ರೆಡ್ ಕಲರ್ ಕಾಣಿಸ್ತೈತಿ. ಎಣ್ಣೆ ಭಾಳ ಯೂಸ್ ಮಾಡ್ತಿರಕ್ಕ ಅಂತೀರಿ. ಆ್ಯಕ್ಚುಲಿ ನಾನು ಎಣ್ಣೆ ಯೂಸ್ ಮಾಡಲ್ರಿ ಭಾಳ. ನಮ್ಮವ್ವ ಮಸಾಲೆ ಖಾರ ಮಾಡಾಳ ನೋಡ್ರಿ. ಆ ಥರ ಎಲ್ಲ ಎಣ್ಣೆಯೊಳಗೆ ಎಲ್ಲ ಮಸಾಲೆ ಪದಾರ್ಥಗಳನ್ನ ಸ್ಪೈಸಸ್ ಏನಿರ್ತಾವಲ್ಲ ಅದನ್ನೆಲ್ಲನೂ ಕೂಡ ಚಲೋತ್ನಾಗ ಹುರಿದು ಕಟ್ಟಿಗೆ ಒಲೆ ಮ್ಯಾಗ ರೀ ಕೆಬ್ಬಣ ಹಂಚಿನ್ಯಾಗ ಹುರಿದು ಆ ಥರ ಮಸಾಲೆ ಮಾಡ್ಯಾರ್ರಿ. ಅದು ಸ್ವಲ್ಪ ಎಣ್ಣೆ ಹಾಕಿದ್ರು ಆ ಖಾರದಂದು ಎಲ್ಲ ಎಣ್ಣೆ ಅಂಶ ಬಿಡ್ತೈತಲ್ಲ, ಹಾಗಾಗಿ ಆ ಥರ ಕಲರ್ ಬರ್ತೈತಿ. ಮತ್ತು ತೇಜ್ ರೀ, ಟೇಸ್ಟೂ ಹಾಗೆ ಬರ್ತೈತಿ. ಊಟ ಮಾಡೋಣ ಬರ್ರಿ ಈಗೆಲ್ಲರೂ. ಹಾಗೇನೆ ನೋಡ್ರಿ ಫ್ರೆಂಡ್ಸ, ಇದು ಮಂಗಳವಾರ ದಿನದ ಲಾಗ್ ಆಗಿರ್ತೈತಿ. ಸೊ ಮಂಗಳವಾರ ಬಸವೇಶ್ವರ ಒಂದು ಜಯಂತಿ ನಿಮಿತ್ತವಾಗಿ ಪ್ರಸಾದವನ್ನು ಇಟ್ಟಿದ್ದಾರೆ ನೋಡ್ರಿ. ನಾವಿರುವಂಥ ಏರಿಯಾದೊಳಗನೆ ನಮ್ಮನೆ ಪಕ್ಕದೊಳಗನೆ ಬರ್ತೈತ್ರಿ ಇದು. ಸೊ ಎಲ್ಲ ಮಕ್ಕಳು ಅಂದರೆ ಎಲ್ಲ ಹುಡುಗರು ಸೇರಿ ಈ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದರು. ಅದಕ್ಕಂತೇಳಿ ನಾವು ಕೂಡ ಪ್ರಸಾದ ತೊಗೊಳಕ್ಕೆ ಹೋಗಿದ್ವಿ ನೋಡ್ರಿ. ಪ್ರಸಾದದ ಮುಂದೆ ಯಾರು ದೊಡ್ಡವರು ಅಲ್ಲ, ಯಾರು ಸಣ್ಣವರು ಅಲ್ಲ, ದೇವ್ರ ಪ್ರಸಾದ. ಅದನ್ನು ದೇವ್ರ ಆಶೀರ್ವಾದ ಅಂತ ಅಂದ್ಕೊಂಡು ಎಲ್ಲರ ನಡು ಕುಂತು ಊಟ ಮಾಡೋದಂದ್ರೆ ಅದೊಂದು ಖುಷಿನೇ ಬೇರೆ ನೋಡ್ರಿ. ವಿಘ್ನ ನಿವಾರಕ ವಿಘ್ನೇಶ್ವರ ಗಣಪತಿ ಆಶೀರ್ವಾದ ಪಡ್ಕೋರಿ. ನಮಗೂ ಇರಲಿ ನಿಮಗೂ ಇರಲಿ. ಯಾವುದೇ ವಿಘ್ನಗಳು ಬಂದರೂ ಕೂಡ ಅದನ್ನು ಹೋಳು ಮಾಡಲಿ ನಮ್ಮಪ್ಪ ಗಣಪತಿ ರಾಯ ಅಂತ ಹೇಳ್ತಾ ನೋಡ್ರಿ. ಎಲ್ಲ ಹೆಣ್ಮಕ್ಳು ಗಂಡ್ಮಕ್ಳು ಮಕ್ಕಳು ದೊಡ್ಡವರು ಎಲ್ಲರೂ ಇವಾಗ ಪ್ರಸಾದವನ್ನು ನಾವು ಕೂಡ ತೊಗೊಳಕತ್ತೀವಿ ನೋಡ್ರಿ. ನೀವು ನೋಡಿ ಕಣ್ತುಂಬಿಕೊಳ್ಳಿ. ಎಷ್ಟೇ ಶ್ರೀಮಂತರಾದ್ರೂ ಪ್ರಸಾದ ಅಂತಂದ್ರೆ ಅದು ಎಲ್ಲರಿಗೆ ಅಷ್ಟೇ ಇರ್ತೈತೆ ನೋಡ್ರಿ. ದೇವ್ರಿಗೆ ಶ್ರೀಮಂತರು ಬಡವರು ಅನ್ನೋರು ಭೇದ ಭಾವ ಇರೋದೇ ಇಲ್ಲ. ಪ್ರಸಾದ ಊಟ ಅಂದ್ರೆ ಎಷ್ಟು ಮಸ್ತಾಗಿತ್ತು ನೋಡ್ರಿ ಫ್ರೆಂಡ್ಸ. ನಿಜವಾಗ್ಲೂ ಅನ್ನ ಸಾರು ಮತ್ತು
ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಆಗೈತೆ ಅಂತ ಹೇಳ್ಬೋದು. ಆ ಪ್ರಸಾದದ ಮಹಿಮೆನೇ ಹಂಗೆ ಇರ್ತದನ ಅಂತ ಅನ್ಕೊಳ್ತೀನಿ. ನಮ್ಮದು ಅಪಾರ್ಟ್ಮೆಂಟ್ದೊಳಗೆ ಇರುವಂಥ ಜನರು ಕೂಡ ಬಂದಿದ್ದರು. ಹಾಗೆಯೇ ಇಲ್ಲಿ ನೋಡ್ರಿ, ಇವರು ಕೂಡ ನಮ್ಮ ಪರಿಚಯ ಇರೋರು ಅಂತ ಹೇಳ್ಬೋದು ಏರಿಯಾದೊಳಗೆ. ಅವರು ಕೂಡ ವಿಡಿಯೋ ನೋಡ್ತಿರ್ತಾರೆ. ಸೊ ಅವ್ರಿಗೂ ಖುಷಿ ಆಗುತ್ತೆ ಅಂತ ಅನ್ಕೋತೀನಿ. ಹಾಗೆಯೇ ಆಂಟಿ ಈಗ ಬಂದರು ನೋಡ್ರಿ. ನಾವು ಬರುವಾಗ ಅವ್ರು ಇರಲಿಲ್ಲ ಮನ್ಯಾಗ, ಅದಕ್ಕಂತೇಳಿ ಮತ್ತು ಇವಾಗ ಅವರು ಕೂಡ ಬಂದರು. ಅದೇ ಎಲ್ಲ ಹೊರಗಡೆ ಹೋಗಿನ ಅಂತ ಹೇಳಕತ್ತಿದ್ರು. ಇನ್ನೊಂದೇನಪ್ಪ ಅಂದ್ರೆ ಭಾಳ ರುಚಿಯಾಗಿತ್ತು ನೋಡ್ರಿ ಪ್ರಸಾದ ಅಂತೂ ಕೂಡ. ಯಾರೆಲ್ಲ ಮಕ್ಕಳು ಇದನ್ನೊಂದು ಖುಷಿಯಿಂದ ಮಾಡಿದಾರೆ, ಇನ್ನೂ ಅವ್ರಿಗೆ ಈ ಥರದ್ದು ಹೆಚ್ಚೆಚ್ಚು ಮಾಡುವಂಥ ಅವಕಾಶ ದೇವರು ಅವ್ರಿಗೆ ಕೊಡಲಿ ಅಂತ ಹೇಳ್ತೀನಿ. ಹಾಯ್ ಮಾಡಿದ್ರು ನೋಡ್ರಿ, ಇವರು ಕೂಡ ಫ್ರೆಂಡ್ಲಿ ಆಗಿದ್ದಾರೆ, ಮಾತಾಡ್ತಾರೆ ನೋಡ್ರಿ. ಥ್ಯಾಂಕ್ ಯು ಸಿಸ್ಟರ್ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಮನೆಗೆ ಬಂದ್ವಿ. ಒಂದು ಶಾರ್ಟ್ ಕಾಮಿಡಿ ವಿಡಿಯೋ ಮಾಡಿದ್ವಿ. ಹೆಂಗೆ ಬರ್ತೋ ಗೊತ್ತಿಲ್ಲ, ಅಪ್ಲೋಡ್ ಮಾಡಿದಾಗ ನೀವೇ ನನಗೆ ಹೇಳಬೇಕು. ಮತ್ತು ಹಂಗೆ ಒಬ್ಬರು ಸಿಸ್ಟರ್ ಕಮೆಂಟ್ ಮಾಡಿದ್ರು, ಶಾರ್ಟ್ಸ್ ವೀಡಿಯೋಗೆ ಯಾಕೋ ಕಮೆಂಟ್ ಆನ್ ಆಗಕತ್ತಿಲ್ರಿ ಅಂತೇಳಿ. ಆ್ಯಕ್ಚುಲಿ ನನ್ನ ಮಕ್ಕಳು ಕರ್ಕೊಂಡು ಶಾರ್ಟ್ ವೀಡಿಯೋ ಮಾಡ್ತೀನಿ ನೋಡ್ರಿ. ಅದ್ರಾಗ ಅವ್ರನ್ನೇ ಜಾಸ್ತಿ ತೋರಿಸೋದ್ರಿಂದ ಅದು ಮಕ್ಳಿಗೋಸ್ಕರ ಅಂತೇಳಿ ಮ್ಯಾಲಿಂದನೇ ಹೈಡ್ ಮಾಡಿಬಿಟ್ಟಿರ್ತಾರೆ. ಕೆಲವೊಂದಕ್ಕೆ ಆಫ್ ಆನ್ ಆಪ್ಷನ್ ಕೊಟ್ಟಿರ್ತಾರೆ. ನಾವು ಹೋಗಿ ಕ್ಲಿಕ್ ಮಾಡಿ ನೋಡೋಣ, ಅದು ಬ್ಲರ್ ಆಗಿರ್ತೈತಿ, ನನಗೆ ಆಪ್ಷನ್ ಕ್ಲಿಕ್ ಆಗಲ್ಲ. ಹಾಗಾಗಿ ಮತ್ತು ಅದನ್ನು ನಿಮಗೆ ಕಾಮೆಂಟ್ ಹಾಕೋಕ್ಕಾಗಂಗಿಲ್ಲ. ಆ ಥರ ಇದ್ರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಅದಕ್ಕೂ ನಮ್ಗೆ ಸಪೋರ್ಟ್ ಸಿಗ್ತೈತಿ. ಗೊತ್ತೈತಿ ನಾನು ಪ್ರೀತಿಸೋ ಜನರು ಎಷ್ಟೆಲ್ಲ ಸಪೋರ್ಟ್ ಮಾಡ್ತಾರೆ ನನಗಂತೇಳಿ. ಬಟ್ ನೀವು ಕಮೆಂಟ್ ಹಾಕ್ದೇ ಇದ್ರು ನೀವು ಲೈಕ್ ಆದರೂ ಮಾಡಿರಿ, ನಂಗೆ ಸಪೋರ್ಟ್ ಕೊಡ್ರಿ. ಇವತ್ತು ನಮ್ಮ ಮನೆ ಅಂತೂ ಖಳ 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 ಅನ್ನಕತ್ತದ ನೋಡ್ರಿ ಫ್ರೆಂಡ್ಸ. ಮಸ್ತಾಗಿ ಎಲ್ಲ ಮೇಲ್ಗಡೆ ಕೆಳಗಡೆ ಮತ್ತು ಇವು ಎಲ್ಲನೂ ಕೂಡ ನೀಟಾಗಿ ಕ್ಲೀನ್ ಮಾಡೀನಿ. ಮಕ್ಕಳೆಲ್ಲ ಪದೇ 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 ಇದು ಏನಂದ್ರೆ ತೆಗೆಯೋದು ಹಾಕೋದು ಮಾಡಿ ಫುಲ್ಲ ಗಲೀಜು ಮಾಡಿಬಿಟ್ಟಿದ್ದೆ ರೀ. ಇಲ್ಲೆಲ್ಲ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿತ್ತು. ಹಿಂಗತ್ತೆ ಕೈ ಹಚ್ಚೋಣ ಹಿಂಗೆ ಸಾಫ್ಟಾಗಿ ಅನ್ಸಲ್ರಿ. ಇದನ್ನು ಎಷ್ಟು ಸಾಫ್ಟ್ ಎಷ್ಟಿದೆ ಇದ್ರಿ ಇದು ಸದ್ಯಕ್ಕೆ. ಬಟ್ ಅವಾಗೆಲ್ಲ ಹಿಂಗೆ ಕೈ ಹಚ್ಚಿದ್ರೆ ಒಂಥರ ರ್ಯಾಶ್ ಅನ್ನಂಗೆ ಅಂತ ಅನಿಸ್ತಿತ್ತು. ಸೊ ಟಾರ್ಚ್ ಆನ್ ಆಗಿಲ್ಲ, ಇನ್ನೂ ಚೆನ್ನಾಗಿ ಕಾಣಿಸ್ತಿತ್ತು ನೋಡ್ರಿ ಫ್ರೆಂಡ್ಸ. ಚಾರ್ಜಿಂಗ್ ಕಡಿಮೆ ಐತ್ರಿ ಸದ್ಯಕ್ಕೆ, ಅದಕ್ಕಂತೇಳಿ ಚಾರ್ಜಿಂಗ್ ಹಾಕಬೇಕು. ಅಲ್ಲೆಲ್ಲ ಅಷ್ಟು ನೀಟಾಗಿ ಅಂದ್ರೆ ನೀಟಾಗೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ನೋಡ್ರಿ. ಇಲ್ಲಿ ಜಾಸ್ತಿ ಸಾಮಾನು ಇಟ್ಕೊಂಡಿಲ್ಲ. ಹೊಸಂತಾಗ 2 ಗಿಫ್ಟ್ ಬಂದಿದ್ವು, ಅಲ್ಲೇ ಇಟ್ಟಿನಿ, ಅದನ್ನೇ ಯೂಸ್ ಮಾಡೋಕ್ಕೆ ತೆಗೆದಿಲ್ಲ. ಟೇಬಲ್ ಪ್ಯಾನ್ ಐತೆ, ಅದನ್ನಲ್ಲಿ ಇಟ್ಟೀನಿ. ಅದನ್ನ ಈ ಥರ ಡಬ್ಬ ಹಾಕಿದ್ದೀನಿ ರೀ. ಕಪಾಟಿನ ಮ್ಯಾಗ ಇಟ್ಟರೆ ಸರಿ ಅನ್ಸಂಗಿಲ್ಲ ಅಂತೇಳಿ ಮತ್ತು ಆ ಥರ ಎದ್ದು ನಿಂದ್ರಿಸೈತಿ. ಇಷ್ಟಿನ ಹಿಂಗೆ ಇಲ್ಲಿತ್ತು ಹೋಗೋ ಬರ ಅದ್ರ ಮ್ಯಾಗ ಬ್ಯಾಡ್ ಅನ್ನಂಗಾಗಿ ಅಲ್ಲಿ ಮೂಲೆಗೆ ಇಟ್ಟೀನಿ, ಅಲ್ಲೇನು ನೋ ಪ್ರಾಬ್ಲಮ್ ಅಂತೇಳಿ. ಸೊ ಇವಾಗ ಅಡುಗೆ ಮನೆಯ ಸಾಮಾನುಗಳು ಇನ್ನೂ ಎತ್ತಿಡ್ಬೇಕು ರೀ. ಬಂದ ತಕ್ಷಣ ಚಂತನ ಮಾಡತ್ನಾಗ ಏನು ಅನಿಸಿಲ್ಲ ಫ್ರೆಂಡ್ಸ. ಮಾಡುವಾಗ ಸುಸ್ತು ಅದು ಏನೋ ಗೊತ್ತಾಗಿಲ್ಲ ನೋಡಿರಿ. ಇಲ್ಲೆಲ್ಲನೂ ಕೂಡ ಕ್ಲೀನಾಗೆಲ್ಲ ಪ್ರತಿ ಸರಿ ಹುಡುಕ್ದಾಗೂ ಒಂದು ಶಿಶ್ ಹೊಲಸು ಬಂದೇ ಬರ್ತೈತೆ ನೋಡ್ರಿ. ಎಲ್ಲಿಂದ ಬಂದು ಜಮಾ ಆಗ್ತದೆ ಏನೋ, ಅದೆಲ್ಲನೂ ಜಾಡಿಸ್ಕೊಂಡು ಬೆಡ್ಶೀಟನ್ನು ಜಾಡಿಸೀನಿ. ಅದನ್ನು ಯೂಸ್ ಮಾಡಲ್ಲ, ನಾಳೆ ಒಗ್ಯಾಕೆ ಹಾಕ್ತೀನಿ ಫ್ರೆಂಡ್ಸ. ಈಗ ಸದ್ಯಕ್ಕೆ ಎಲ್ಲ ಒರೆಸ್ಕೊಂಡಾಗೈತಿ. ಎಲ್ಲ ಕಡೆ ಮಕ್ಕಳು ಪ್ಯಾನ್ ಹಚ್ಚಿ ಆಟ ಆಡ್ತಿದ್ರು. ಈ ಕೆಳಗಡೆ ಹೋಗಿದ್ದಾರೆ. ಪ್ರಸಾದ ಐತೆ ನೋಡ್ರಿ, ಯಜಮಾನ್ರು ಅಲ್ಲೇ ಊಟ ಮಾಡ್ತೀನಿ ಅಂದ್ರೆ ಆ್ಯಕ್ಚುಲಿ ಅವ್ರು ಪ್ರಸಾದ ಹೆಚ್ಚು ಹೋಗಂಗಿಲ್ಲ. ಇವತ್ತು ನಾವು ಸುಸ್ತಾಗಿವಿ. ಫೋನ್ ಹಚ್ಚಿ ಫುಲ್ ರಿಕ್ವೆಸ್ಟ್ ಮಾಡ್ಕೊಂಡು ಮ್ಯಾಗ ನಮ್ಮದೆಲ್ಲ ಮೈದನ್ ದೇವರು ಅವರೆಲ್ಲರೂ ಹೋಗಿರೋದ್ರಿಂದ ಹೋಗ್ಯಾರ. ಪ್ರಸಾದನ ಎಲ್ಲ ಇದು ಮಾಡ್ಯಾರಿ, ಅಂದರೆ ಎಲ್ಲರಿಗೂ ಶೇರ್ ಮಾಡಿದ್ದಾರೆ. ಮಕ್ಕಳ ಕಡೆಯಿಂದ ನಾನು ತರಿಸಿದೆ. ನಮ್ಮ ಶುಭಮ್ಮನೇ ಇದ್ದೀನಿ ರೀ, ನಮ್ಮ ಮೈದನ್ನ ಒಯ್ನಿ ನಾನೇ ಇದ್ದೀನಿ ರೀ. ಹುಡುಗರು ಕಳಿಸ್ರಿ ಅಂತ ಕೊಟ್ಟ ನನ್ನ ಬಗುನಿ ಕೊಟ್ಟು ಕಳಿಸಿದ್ನೆ. ಸೀರಾ, ಅನ್ನ, ಸಾರು ಇವೆಲ್ಲ ಬಿಸಿಲಿಗೆ ಇಟ್ಟಿದ್ದೀನಿ ರೀ. ಇವೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಈಗೆಲ್ಲ ಗ್ಯಾಸ್ ಕಟ್ಟಿ ಮ್ಯಾಗ ಇಟ್ಟಿದ್ದೀವಿ. ಕೆಳಗಡೆ ಎಲ್ಲ ಒರೆಸ್ಕೊಳೋದು ಮಾಡೋದೈತೆ ಅಂತೇಳಿ ನೋಡಿರಿ. ಎಲ್ಲ ತಿಕ್ಕಿ ಈ ಥರ ಅರಿವಿನಿ. ಇದನ್ನೆಲ್ಲ ಹೊಂದಕ್ಕಿ ಮಾಡೋದ್ರಾಗ ನಂಗೆ ರಗಡಾಗಿಬಿಡ್ತೈತಿ. ಇದನ್ನು ಕೂಡ ಕ್ಲೀನಾಗಿ ತೊಳೆದಿದ್ದೀನಿ. ಬಟ್ ಇವು ಏನದ ನೋಡಿರಿ, ಇವು ಇನ್ನೂ ಖಾಲಿ ಆಗಿಲ್ಲ. ಹಿಂಗೆ ಖಾಲಿ ಆಗ್ತಾವಲ್ಲ ಅವನ್ನೆಲ್ಲ ಕ್ಲೀನಾಗಿ ಮಾಡ್ಕೊತ ನಾನು ಒಳ್ಳೆ ಹಾಕ್ತಿರ್ತೀನಿ. ಬಟ್ ಇದು ಇಲ್ಲಿ ಒಗ್ಗರಣೆ ಹಾಕ್ತೀನಲ್ಲ, ಇಲ್ಲೇ ಮ್ಯಾಗ ಇಟ್ಟಿರ್ತೀನಿ. ಸೊ ಅದಕ್ಕಂತೇಳಿ ಇದು ಸಿಕ್ಕಾಪಟ್ಟೆ ಹೊಲಸಾಗಿತ್ತು. ಸೊ ಅದಕ್ಕಂತೇಳಿ ಇದನ್ನು ಕ್ಲೀನ್ ಮಾಡ್ಕೊಂಡೀನಿ. ಮೊದಲ ಚಾರ್ಜಿಂಗ್ ಹಾಕಿ ಇವನ್ನೆಲ್ಲನೂ ಜೋಡಿಸ್ಕೊತೀನಿ ರೀ ಫ್ರೆಂಡ್ಸ್. ಇವಾಗ ನೋಡ್ರಿ ಹೊಗೆ ನಗತ್ತೀನಿ. ಅಂದ್ರೆ ಸಾಯಂಕಾಲ ಜಳಕ ಮಾಡಿದ್ವಿ ನಾವು. ಇಡೀ ದಿನ ಮನೆ ಕೆಲಸ ಆಯ್ತು ನೋಡ್ರಿ. ಹಂಗಾಗಿ ಸಾಯಂಕಾಲ ಜಳಕ ಮಾಡಿದ್ವಿ. ನೀರು ಇರಲಿಲ್ಲ, ಮೈ ತಕ್ಕೊಳಕ್ಕನೇ ನೀರು ಕಡಿಮೆ ಅಂತ ಅನ್ಸಾಕತ್ತಿತ್ತು. ಇದ್ದಿದ್ರಾಗ ಅಡ್ಜಸ್ಟ್ ಮಾಡಿ ಎಲ್ಲರೂ ಜಳಕ ಮಾಡ್ಕೊಂಡ್ವಿ. ಸೊ ಈಗ ಸ್ವಲ್ಪ ಹೊಗೆ ಹೋಗಿದ್ಬಿಡ್ತೀನಿ. ನಾಳೆ ಹಬ್ಬ ಮತ್ತು ಮುಂಜಾನೆ ಎಲ್ಲಿ ಅಷ್ಟು ಮಾಡ್ಕೊತಕೊಂಡಿಲ್ಲ ಅಂತೇಳಿ ಈಗ ನೈಟ್ ಹೋಗೋದು ಹಾಕ್ಬಿಡ್ತೀನಿ ರೀ. ನೀರ ಮೊದಲಿನ ಥರ ಬಿಡೋದಾಗ್ಯದ ಫ್ರೆಂಡ್ಸ್. ಈಗ ಕಂಟ್ರೋಲ್ ಮಾಡತ್ತಾರ ನೀರ, ಕಂಟಿನ್ಯೂ ನೀರು ಇರೋಕ್ಕಿಲ್ಲ. ಜಾಸ್ತಿ ನೋಡ್ರಿ, ಹಾಗಾಗಿ ನೀರೇ ಸ್ವಲ್ಪ ಪದ್ಧತಿ ಐತೆ ಐತಿ. ತುಂಬ ಇಟ್ಕೊಳಕ್ಕೂ ಇಲ್ಲಿ ಜಾಸ್ತಿ ಅನುಕೂಲ ಆಗಂಗಿಲ್ಲ ರೀ ಫ್ರೆಂಡ್ಸ್. ಅದು ಜಾಗನೇ ಕಡಿಮೆ ಅಂತ ಅನಿಸ್ತದ್ರಿ. ಮೊದಲೆಲ್ಲ ಇಷ್ಟಾಗನೇ ಎಲ್ಲ ಜೀವನ ಮಾಡೀವಿ, ಎಲ್ಲ ಮನೆಯೆಲ್ಲ ಬ್ಯಾರಲ್ ಇಟ್ಕೊಂಡು. ಈಗ
ಕಡಿಮೆ ಜಾಗಿನಿಗೆ ಜಾಸ್ತಿ ಸಾಮಾನು ಕೊಟ್ಟಿರ್ತಾವ್ರಿ. ದೊಡ್ಡ ಜಾಗ ಅಂದ್ರೂ ಏನೋ ಒಂದು ಸಾಮಾನು ತಂದ್ರೆ ಅಲ್ಲಿ ಇಡ್ಲೇನೋ ಇಲ್ಲಿ ಇಡ್ಲೇನೋ ವಜ್ಜದ ಅಂತ ಅನ್ಸ್ಬಿಡ್ತಾವ್ರಿ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಈಗ ಬಟ್ಟೆ ಹೋಗಿದ್ರೆ ಬೆಳಗ್ಗೆ ಕೆಲಸ ಹಗುರ ಆಗ್ತದೆ ಅಂತೇಳಿ ಮಡಿ ಅರಿವಿಯಲ್ಲಿ ಬಂದು ಬಂದಲ್ಲಿ ಮೈತಿ ಅರಿವಿ ಅಂತೇಳಿ ಈಗ ಒಗೆದು ಹಾಕತ್ತೀನಿ ರೀ. ಎಲ್ಲ ಕ್ಲೀನ್ ಮಾಡಕ್ಕೆ ಒಂದು ಟೋಪಿ ಸಿಕ್ಕೈತಿ. ಯಜಮಾನ್ರಿಗಾರ ಬರ್ತೈತಿ, ಬಿಸಿಲು ಭಾಳ ಐತಿ, ಇದಕ್ಕೆ ಇಲ್ಲೋಗರ ಬರ್ತೈತಿ. ಹಾಕಿದ್ದು ಯಾರು ಹಾಕೋಣಕ್ಕ ಕ್ಲೀನ್ ಮಾಡತ್ತೀನಿ ನೋಡಿ. ಸ್ವಲ್ಪ ಒಂದು 2 ಎಣ್ಣೆಗೆ ಸಿಕ್ಕಿವಿ ನೋಡ್ರಿ ಫ್ರೆಂಡ್ಸ. ಈ ಥರ ಎಲ್ಲ ಕ್ಲೀನ್ ಮಾಡಿ ಎಲ್ಲ ತೆಗೆದು ಇಟ್ಟು ನೋಡ್ರಿ. ಇದ್ದ ಸ್ವಗ್ಯಾನೂ ಒಗದೆ ಸಿಂಕದೆಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೆ ನೋಡ್ರಿ. ಮೊದಲೆಲ್ಲ ಎಷ್ಟು ಕಪ್ಪಿತ್ತು ನೋಡ್ರಿ. ಏನೋ ಕೆಲಸ ಮಾಡೋರು ಚೆಲ್ಲಿದ್ರು ಭಾಳ ಕಪ್ಪಾಗಿತ್ತು ರೀ. ಇದೆಲ್ಲ ಹೋಗೈತಿ. ಇಲ್ಲಿ ಭಾಳ ಚೂರು ಐತ್ರಿ, ಇನ್ನೊಂದು ಚೂರು ಐತಿ. ಭಾಳ ಡಾರ್ಕ್ ಇತ್ತು, ಈಗ ಲೈಟ್ ಕಲರ್ ಆಗೈತಿ. ಮತ್ತು ಇಲ್ಲೆಲ್ಲ ಲಗೂಟನೇ ಸ್ವಲ್ಪ ಪ್ರೆಷರ್ ಬೀಳ್ತದಲ್ಲ, ಲಗೂಟ್ ಕ್ಲೀನ್ ಆಯ್ತು ರೀ. ಇದು ಅಷ್ಟು ಪ್ರೆಷರ್ ಬೀಳಲ್ಲ ಸೈಡಿಗೆ, ಹಂಗಾಗಿ ಅದಿಷ್ಟು ಉಳ್ಕೊಂಡೈತಿ. ಒಂದು ಸರಿ ಇದಕ್ಕೆ ಎಣ್ಣೆ ಹಚ್ಚಿದ್ದೆ, ಕೊಬ್ಬರಿ ಎಣ್ಣೆ ಕಪ್ಪಾಗಿತ್ತು. ಈಗ ಮತ್ತು ಸ್ವಲ್ಪ ದಿನ ಆಗೈತೆ ರೀ, ಬೆಳಬೆಳಗಾಗೈತಿ. ಇದಕ್ಕೂ ಇಷ್ಟು ಕೊಬ್ಬರಿ ಎಣ್ಣೆ ಅದನ್ನೆಲ್ಲ ಈಗ ಹಚ್ಚಬೇಕು. ಫ್ರಿಜ್ಜಿನ ಮ್ಯಾಗ ಈ ಥರ ನೀಟಾಗಿ ಇಟ್ಕೊಂಡಿನಿ ಸದ್ಯಕ್ಕೆ. ಜೋಳ ಗೋಧಿ ನೋಡ್ರಿ, ಶೇಂಗಾ ತಂದಿದ್ದು ಬಿಸಿಲಿಗೆ ಹಾಕ್ಬೇಕಂತ ಅಂದ್ಕೊಂಡಿದ್ನೆಲ್ಲ, ನಾಳೆಗೆ ಹಾಕ್ತೀನಿ. ಇವತ್ತು ಕೆಲಸ ಇತ್ತು, ಹೊಸರು ಒಳಗಿದ್ವಿ, ಹೊರಗೆ ಹಾಕಿದ್ರೆ ಎಲ್ಲ ಪಕ್ಷಿ ತಿಂದು ಹಾಳು ಮಾಡಿಬಿಡ್ತಾವೆ ಅಂತೇಳಿ ಥರದ 1 ಕಿಲೋ ತಂದಿದ್ದಾರೆ ನೋಡ್ರಿ. ಮೊದಲೆಲ್ಲ 2-3 ಕಿಲೋ ತಂದ್ರೆ 1 ತಿಂಗಳಾಗಿ ಮತ್ತು ನೆಕ್ಸ್ಟ್ ಮಂತ್ ಸ್ವಲ್ಪ ಉಳಿತಿದ್ವು. ಶೇಂಗಾ ಉಂಡೆ ಅದೆಲ್ಲ ಮಾಡ್ತಿದ್ದೀನಿ ರೀ. ಈಗ ಅದನ್ನು ಮಾಡೋದು ಬಿಟ್ಟಿನಿ. ಇಷ್ಟು ಪಲ್ಯಕ್ಕೆ ಸಾರು ಭಾಳ ಮಾಡ್ತೀವಿ ನಾವು, ಅದಕ್ಕಂತೇಳಿ ನಮಗೆ ಶೇಂಗಾ ಭಾಳ ಬೇಕಾಗ್ತೈತಿ. ಸಾರು ಮಾಡಿದ್ರೆ ಅನ್ನಕ್ಕೂ ಚಪಾತಿಗೆ ಎರಡಕ್ಕೂ ಅಂತಾರೆ. ಕರಿಬೇಳೆ ಶೇಂಗಾ ಕರಿಬೇಳೆ ಚಪಾತಿ ಇದ್ರೆ ಒಂದೊಂದು ಟೈಮಿಗೆ ನಮ್ಗೆ ಟೆನ್ಷನ್ ಇಲ್ಲರಿ ಬೇರೆ ಪಲ್ಯ ಮಾಡೋದು. ಅದಕ್ಕಂತೇಳಿ 2 ಪಾಕೆಟ್ ಅಕ್ಕಿ ಅದಾವೆ ರೀ. 5 ತಿಂಗಳು ಈ ತಿಂಗಳು ಅಕ್ಕಿ ಡಬ್ಬಿ ತೊಳೆದು ಇಟ್ಟೀನಿ. ಸೊ ನಾಳೆಗೆ ಎಲ್ಲ ಹಾಕಿದ್ರೆ ಐತೆ. ಎಲ್ಲ ಡಬ್ಬಿಗಳು ಇವತ್ತು ತೊಳೆದು ಇಟ್ಟೀನಿ ರೀ. ನಾಳೆಗೇ ಹೊಸು ಕೂರ್ದೊಳಗೆ ಹಾಕಿಬಿಡ್ತೀನಿ ನೀಟಾಗಿ ಅಂತ ಅನ್ನಿಸ್ತದ. ಈ ಥರ ಎಲ್ಲ ಕ್ಲೀನಿಂಗ್ ಕೆಲಸ ಇವತ್ತು ಆಗೈತೆ ನೋಡ್ರಿ. ಎಲ್ಲ ಹೊಂದಿಸಿ ಜೋಡಿಸಿ ಸ್ವಚ್ಛ ಮಾಡಿ ಇಟ್ಟೀನಿ. ಮೊದಲೆಲ್ಲ ಇದೇ ಥರ ಇಟ್ಕೊಂಡಿದ್ದೆ. ನಡ್ಬಾರ್ಕು ಒಂಚೂರು ಚೇಂಜ್ ಆಗಿಬಿಡ್ತು. ಅಂದ್ರೆ ಒಂದು ಡಬ್ಬಿ ಬೇಕಂದ್ರೆ ಒಂದೇ ಹಿಂಗೆ ತೊಗೊಂಡು ಅಲ್ಲೇ ಇಡೋ ಜಾಗಿಗೆ ಇಡ್ಬೇಕ್ರಿ. ಹಿಂದಿನ ಸರಿಸಿ ಮುಂದಿನ ಸರಿಸಿ ಹಿಂಗೆ ತೊಗೊಂಡೋಗಪ್ಲೆ ಆಗ್ಬಾರ್ದು ಅಂತೇಳಿನೇ ನಾನು ಎಷ್ಟು ಬೇಕು ಆ ಡಬ್ಬಿಗೆ ಸೈಜಿಗೆ ತಕ್ಕಂಗೆ ಅರ್ಧ ಫೂಟ್ ಕಲ್ಲಿನ ಮಾಡಿಸಿ ನಾನು. ಅಂದ್ರೂ ಆವಾಗ ಒಂದು ಸ್ವಲ್ಪ ಇಟ್ಟಿರ್ತಿದ್ದೀನಿ ರೀ. ನಾನೇ ಇಡೋಕ್ಕೆಲ್ಲ ಆ್ಯಕ್ಚುಲಿ, ಬಟ್ ನಾನೇ ಕ್ಲೀನ್ ಮಾಡೋಕ್ಕೆ ಹೆಂಗಾಗೈತೆ ಹೇಳ್ರಿ. ಎಲ್ಲ ನೀಟಾಗಿ ಜೋಡಿಸ್ಕೊಂಡಿನಿ. ಮ್ಯಾಗೂ ನೋಡಿರಿ ಒರೆಸ್ಕೊಂಡಿನಿ. ಕೆಳಗಡೆ ಡಬ್ಬಿ ಮ್ಯಾಗಿನ ಟೋಪನ್ ಅಷ್ಟೇ ತೊಳ್ಕೊಂಡಿದ್ದೀನಿ. ಭಾಳ ಹೊಲಸಾಗಿದ್ದವು ರೀ. ಯೂಸೇ ಮಾಡಿಲ್ಲ ಫ್ರೆಂಡ್ಸ್, ಕೈನೇ ಹಚ್ಚಂಗಿಲ್ಲ. ಒಂದು ಕುರುಡಿಗೆ ಡಬ್ಬಿ ಇತ್ತು, ಅದ್ರಾಗೆಲ್ಲ ಖಾಲಿ ಆಗ್ಯಾವ್ರಿ. ಸೊ ಅವನ್ನೆಲ್ಲ ತೆಗೆದು ಈ ಡಬ್ಬಿಗೆ ಹಾಕೀನಿ. ಈ ಡಬ್ಬಿ ತುಂಬೈತಿ. ಕುರುಡಿಗೆ ಡಬ್ಬಿ ಏನೋ ಈ ವರ್ಷಿಂದು ನಡಬರ್ಕ ಸ್ವಲ್ಪ ಮಾಡಿದ್ದಿಷ್ಟು ಕರು ತಿನ್ನೋದಾಯಿತು. ಮತ್ತು ಈಗ ಚಾಲೋ ಒಂದು ಮಾಡ್ಬೇಕ್ರಿ ಫ್ರೆಂಡ್ಸ. ನೋಡಿರಿ ಈ ಥರ ಇಟ್ಕೊಂಡಿನಿ. ಈ ಕಡೆ ಎಲ್ಲ ಖಾಲಿ ನೋಡಿರಿ. ಈ ಕಡೆ ದೇವ್ರದ್ದು ಜಗಲಿ ಬರ್ತೈತಿ, ಅಲ್ಲಿ ಪೂಜೆ ಮಾಡೋ ತೆಂಗಿನಕಾಯಿ ಮತ್ತು ರಾಯರ ಮತ್ತು ಇದು ಬರ್ದಿದೆ ನೋಡಿರಿ, ಗಾಯತ್ರಿ ಮಂತ್ರ. ಅದು ಬುಕ್ ತುಂಬೈತಿ, ಹಂಗಾಗಿ ಅದನ್ನಲ್ಲಿ ಸೈಡಿಗೆ ಇಟ್ಟೀನಿ. ಮತ್ತು ದೇವ್ರ ಮುಂದೆ ಜಾಸ್ತಿ ಸಾಮಾನು ಬೇಡ ಅಂತೇಳಿ ಈ ಥರ ಆಗೈತೆ ನೋಡಿರಿ ಕ್ಲೀನಿಂಗ್ ಕೆಲಸ ಇವತ್ತು. ಬಚ್ಚಲಾದೆಲ್ಲನೂ ಕೂಡ ತಿಕ್ಕಿದ್ದೀನಿ ರೀ. ಸ್ವಲ್ಪ ಮುಖದೆಲ್ಲ ತೊಗೊಂಡೆ. ಈಗ ಕೂಲ್ ಅಂತ ಅನ್ಸಕತ್ತೈತೆ ನೋಡ್ರಿ. ಜಳ ಒಂದು ಕೆಲಸದ್ದು ಮಾಡ್ಬೇಕನ್ನೋದೊಂದು ಎಲ್ಲ ಸೇರಿ ಹೆಂಗಾಗುತ್ತಂದ್ರೆ ಹೆಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ಬೇಕು ನನಗೆ ಗೊತ್ತಾಗಲ್ಲಾಗೈತಿ. ಲಗುಟ್ ಮಾಡ್ಬೇಕನ್ನೋದು ಒಂದು, ಮಕ್ಕಳು ಸಂಭಾಳಿಸೋದು ಒಂದು. ಅವ್ರು ಒಂದೊಂದು ಸರಿ ಮಾಡೋಕ್ಕೆ ಕೆಲಸ ನನಗೆ ಡಬಲ್ ಮಾಡಿಬಿಡ್ತಾರೆ. ಅವ್ರಿಗೆ ಖುಷಿ, ನನಗೆ ಚಿಂತ್ರ. ಮಕ್ಳು ಕೈಯಾಗ ಕೊಟ್ರೆ ಮಾಡ್ತಾರೆ ಬಿಡಪ್ಪ, ಒಂದು ಕೆಲಸ ಕಮ್ಮಿ ಆಗುತ್ತೆ ಅನ್ನಂಗೆ ಒಂದೊಂದು ಟೈಮ್ದಾಗ ಇರಲ್ಲ. ಜಗಳ ಮಾಡಿ ಕಚ್ಚಾಡ್ಬಿಡ್ತಾರೆ ಒಬ್ರಿಗೊಬ್ರು. ನಾನೇನು ಅಂದ್ಕೊಂತ ಹಂಗಾಗಿ ಅವ್ರನ್ನ ಸಂಭಾಳಿಸ್ಕೊಂಡು ವಿಡಿಯೋ ಇಷ್ಟು ಮಾಡ್ಕೊಂಡು ಕೆಲಸ ಇಷ್ಟು ಮಾಡ್ಕೊಂಡು ಇವತ್ತು ಯಾಕೋ ಸ್ವಲ್ಪ ಸುಸ್ತು ಭಾಳ ಆದಂಗೆ ಆಗೈತೆ ರೀ. ಹೊಸ ಕಸಬರ್ಗೆ ತೆಗೆದೀನಿ ರೀ. ನಾಳೆಗೆ ಪೂಜೆ ಮಾಡಿದ್ರೆ ಆಯ್ತು ಅಂತೇಳಿ. ಮೊದಲಿಂದ ಮಂಡಾಗೈತಿ, ನೋಡ್ತಿರ್ಬೋದು ನೀವು. ಅದಕ್ಕೆ ನಾಳೆಗೆ ಹೆಂಗೂ ಹಬ್ಬ. ಸೊ ಇಲ್ಲಾರ್ದವರು ಹೊರ್ಗಿನ ತಂದು ಪೂಜೆ ಮಾಡ್ತಾರಂತ. ನಾವು 1 ವರ್ಷ ಕೊಂಡಂಗಿಲ್ಲ ಅಂತೇಳಿ ಒಮ್ಮೆ ತೊಗೊಂಡ್ಬಿಟ್ಟಿರಿ. ಮನೆ ಓಪನಿಂಗ್ ಮಾಡಿದಾದ್ಮ್ಯಾಗ ಕೊಂಡಂಗಿಲ್ಲ ಅಂತ್ರಿ ಕಸಬರ್ಗೆ 1 ವರ್ಷ. ಸೊ ಹಾಗಾಗಿ ಇವಾಗ ಎಲ್ಲ ಒಗೆದು ಹಾಕಿದ್ದೀನಿ ನೋಡಿರಿ. ಬೆಡ್ಶೀಟು ಒಗೆದ್ಬಿಟ್ಟೆ. ಹಂಗನ ನಮ್ಮ ಮಮ್ಮಿನೂ ಕೂಡ ಗೋವಾಕ್ಕೆ ಹೋಗಿದ್ರಿ. ಅಲ್ಲಿದ್ದು ಒಂದು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಶೇರ್ ಮಾಡಿದಾರೆ. ನೀವೀಗ ಅದನ್ನು ನೋಡ್ಕೊಂಬರ್ರಿ.
ನಮ್ ಕೂಡ ಬರ್ಬೇಕಿತ್ತಿಲ್ಲ ಈಗ ಟಮಾಟಿ ಊರ್ಕಡೆ ಸಿಗ್ತಾವಲ್ಲ ಗಿಡದಾಗ 60 ರೂಪಾಯಿ ಪಾವ್ ಕಿಲೋ ಬಾರಿ ಹುಳಿ ಅದು ಅಯ್ಯ ಪಲ್ಲೆ ಬಾಳ ಹಾಯ್ ನೋಡ್ರಿ 20 ರೂಪಾಯಿ ಕಿಲೋ 3 ಕಿಲೋ ಶ್ರೀ ಅಲ್ಲಿದಾನ ಶ್ರೀ ತುಲ್ಬಾರ ಮಾಡ್ಲಿಲ್ಲ ನಾನು ನೋಡ್ರಿ ನಾವು ತಾಳಿಕೊಟ್ಟಿ ಬಸ್ ನಾರಾಯಣಪುರ ವಾಸ್ಕೋನು ಹೋಗ್ಬಿಡ್ತ್ರಿ ಅದು 7ಕ್ಕೆ ಹೋಗುತ್ತಂತ 8ಕ್ಕೆ ಬಾಗೇವಾಡಿ ಹತ್ತಿತ್ರಿ ಒಂದು ಸೀಟ್ ಖಾಲಿ ಇದ್ದಿಲ್ಲ ಇದು ತಾಳಿಕೋಟಿ ಸಿಕ್ಕೈತಿ ನೋಡ್ರಿ ಇದ್ರಾಗೂ ಒಂದು ಸೀಟ್ ಖಾಲಿ ಇಲ್ಲ ಹಿಂದೆ 2 ಸೀಟ್ ಅದಾವು ಅದ್ರಾಗ ಏ ಶ್ರೀ ನಮ್ಮ ಶ್ರೀದಾಗ ಕಿಡಿಗೇಡ್ತಾನ ನೋಡ್ರಿ ನಮ್ಮ ಶ್ರೀ ಮ್ಯಾಗ ನಂದು ಭಾಳ ಕ್ಯಾಲ ಶ್ರೀ 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 ಗಾಡಿ ಅಳಗಾಡ್ತೈತಲ್ಲೋ ಗಾಡಿ ಹೊಡ್ಯಾಕತ್ತೇನು ಗಾಡಿ ಹೊಡ್ಯಾಕತ್ಯ ನಾ ಕುಂದ್ರಲೆ ಗಾಡಿ ಹೊಡಿತ್ಯಾ ಹಾಯ್ ಹಾಯ್ ಅಲ್ಲ ನನ್ನ ಮಗ ಬೀರಕ್ಕೆ ರೊಕ್ಕ ಕೇಳಕತ್ತೇನಲ್ಲ ಅಂತೀನಿ ನಾನು ಸುಮ್ಮನೆ ಕುಡಿಯಂಗಿಲ್ಲ ಚಾ ಕುಡಿಯಂಗಿಲ್ಲ ತಾನೆಲ್ಲ ಚಾ ಒಲ್ಲ ಅಂತಾನ ಏ ಶ್ರೀ ನೋಡ್ರಿ ಶ್ರೀ ಇಷ್ಟು ಏ ಇಲ್ಲ ಏನಾಗಲ್ಲ ಅಲ್ಲ ಮತ್ತೆ ಬಸ್ ಹೋಗಿ ನಿಮ್ಗೆ ಅಳಾಳಿ ಬಸ್ ಇದ್ದಾಗ ನಾನು ಅಳಾಳಿ ನೀವು ಸಣ್ಣಗ ಜಾಗ ಬಿಡ್ರಿ ನಾ ಅಲ್ಲೇ ಕುಂದ್ರೆ ಅಂತ ಹೇಳಿನಿಲ್ಲ ಕಿತ್ತು ತಳಗಿಟ್ಟನ ನಾ ಬರ್ತೀನಿ ನಾವಿನ್ನು ಚಿಂತೆ ಮಾಡಬೇಡಿ ಏನು ಟೆನ್ಷನ್ ನಕೋ ಯಾರ ಗಾಡಿ ಸಿಟ್ಟಿನ ಮೇಲೆ ಕಿತ್ತಿ ತಳಗಿಟ್ಟಾರ ಅಂತ ಶಾಣೆ ಇಲ್ಲ ಮಾತಾಡಕ್ ಬರೋದಿಲ್ಲ ಚಟ್ಕೊಂಡ್ ಓಡಕ್ಕ ನೋಡ್ರೆ ಇವತ್ತು ಇಳಿಸು ಎಲ್ಲಾರ ಹಾಯ್ ಮಾಡ್ಬಿಡ್ರ ಇಬ್ರು ಚಿಟ್ಟಾನಿ ಓ ನಮ್ಮ ನಾರಾಯಣನ ಬಿಂದಾಸ್ ನೋಡು ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ ಇನ್ನೊಂದು ಬ್ಲಾಗ್ದೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಧನ್ಯವಾದಗಳು ಯಾರೆಲ್ಲ ವಿಡಿಯೋ ನೋಡಿ ಇಷ್ಟೊತ್ತನ ಸಪೋರ್ಟ್ ಮಾಡಿರಿ